ರಾಜ್ಯದಲ್ಲಿ ಉಪಚುನಾವಣೆ ಘೋಷಣೆ ಆದಾಗಿಲ್ಲೂ ಕೂಡ ರಾಜಕೀಯದಲ್ಲಿ ಏನೆಲ್ಲ ನಡೀತು ಅನ್ನುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಸಿದ್ದರಾಮಯ್ಯ ಸರ್ಕಾರವೇ ಇರಲ್ಲ ಅನ್ನೋದರ ಮಟ್ಟಿಗೂ ಕೂಡ ಮೈತ್ರಿಕೂಟದ ನಾಯಕರು ಅಬ್ಬರಿಸ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ರಾಜ್ಯದಲ್ಲಿ ಅಡ್ರೆಸ್ ಗೆಲ್ಲದಂತೆ ಹೋಗ್ತವೆ ಅನ್ನುವಂಥ ಮಾತುಗಳನ್ನ ಕಾಂಗ್ರೆಸ್ ಕಲಿಗಳು ಕೂಡ ಹೇಳ್ತಾ ಇದ್ದಾರೆ. ಈಗ ಇದಕ್ಕೆಲ್ಲ ಉತ್ತರ ಸಿಗುವಂಥ ಕಾಲ ಬಂದಿದೆ. ನಾಳೆ ಬೈ ಎಲೆಕ್ಷನ್ ರಿಸಲ್ಟ್ ಘೋಷಣೆ ಆಗಲಿದೆ. 3 ಕ್ಷೇತ್ರಗಳಲ್ಲೂ ಬೆಟ್ಟಿಂಗ್ ಭರಾಟೆ ನಡೀತಾ ಇದ್ದು ಚನ್ನಪಟ್ಟಣದಲ್ಲಿ ಶತಕೋಟಿಯನ್ನ ಅದು ಮೀರಿದೆ. ಜನಪದದ ಎನ್ಡಿಎ ಅಭ್ಯರ್ಥಿಗೆ ರಾಜ್ಯ ರಾಜಕೀಯವೇ ಬದಲಾಯಿಸುತ್ತೆ ಅನ್ನೋ ಮಟ್ಟಿಗೆ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಉಪಚುನಾವಣೆ ನಡೆಯಿತು. ಪ್ರಚಾರದುದ್ದಕ್ಕೂ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಸರ್ಕಾರ ಇರಲ್ಲ, ಜನವರಿಗೆ ಇರಲ್ಲ, ಬೈ ಎಲೆಕ್ಷನ್ ಫಲಿತಾಂಶ ಬರ್ತಿದ್ದಂತೆ ಸರ್ಕಾರದಲ್ಲಿ ಬದಲಾವಣೆ ಅಂತೆಲ್ಲ ಹೇಳಿದ್ರು. ಕಾಕತಾಳೀಯ ಅನ್ನೋ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಕುರ್ಚಿ ಕೂಡ ಅಲುಗಾಡುತ್ತಿದೆ. ಸರ್ಕಾರ ಶೇಕ್ ಆಗ್ತಿದೆ ಅನ್ನೋ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟರು. ಈ ಸರ್ಕಾರವನ್ನ ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು. ಬೇರೆ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ನಾಯಕರ ಭವಿಷ್ಯವಾಣಿ ಎಷ್ಟು ನಿಜವಾಗುತ್ತೆ, ಯಾವುದು ಸುಳ್ಳಾಗುತ್ತೆ ಅನ್ನೋದು ಗೊತ್ತಾಗುವ ಸಮಯ ಬಂದಿದೆ. ನಾಳೆಯೇ 3 ಕ್ಷೇತ್ರಗಳಲ್ಲಿ ಮತ ಎಣಿಕೆ ನಡೆಯಲಿದ್ದು ಸೂರ್ಯ ನೆತ್ತಿ ಮೇಲೆ ಬರೋದ್ರೊಳಗೆ ಫಲಿತಾಂಶನೂ ಗೊತ್ತಾಗಿರುತ್ತೆ. ಚನ್ನಪಟ್ಟಣಕ್ಕೆ ಯಾರು ದೊರೆ, ಶಿಗ್ಗಾವಿಗೆ ಯಾರು ಹೀರೋ, ಸಂಡೂರಿಗೆ ನಾಯಕ ಯಾರು, ಯಾರಿಗೆ ಜನ ವಿಜಯಮಾಲೆ ಹಾಕ್ತಾರೆ, ಯಾರಿಗೆ ಸೋಲಿನ ಕಹಿರುಚಿ ತೋರಿಸ್ತಾರಂತ ಮಧ್ಯಾಹ್ನ 12 ಗಂಟೆ ಒಳಗೆ ಗೊತ್ತಾಗಲಿದೆ. 3 ಕ್ಷೇತ್ರಗಳ ಸೋಲು ಗೆಲುವಿನ ಮೇಲಿದೆ ದಿಗ್ಗಜರ ಭವಿಷ್ಯ. 3 ಕ್ಷೇತ್ರಗಳ ಫಲಿತಾಂಶದ ಮೇಲೆ 3 ಪಕ್ಷದ ಘಟಾನುಘಟಿ ನಾಯಕರ ರಾಜಕೀಯ ಭವಿಷ್ಯ ಅಡಗಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಮೊದಲು ಚನ್ನಪಟ್ಟಣ ಫಲಿತಾಂಶ ಯಾರ್ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಯೋಗೇಶ್ವರ್ ಅಥವಾ ನಿಖಿಲ್ ಒಬ್ಬರಿಗೆ ಹ್ಯಾಟ್ರಿಕ್ ಸೋಲು ಖಚಿತವಾಗಲಿದೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್, ಎಚ್.ಡಿ. ಕುಮಾರಸ್ವಾಮಿ ನಾಯಕತ್ವದ ಸೋಲು ಗೆಲುವು ಕೂಡ ಫಲಿತಾಂಶದ ಮೇಲೆ ನಿರ್ಧಾರವಾಗಲಿದೆ. ಯೋಗೇಶ್ವರ್ ಗೆದ್ರೆ ಡಿಕೆ ಶಿವಕುಮಾರ್ ಮಹಾನಾಯಕ ಸ್ಥಾನ ಗಟ್ಟಿಯಾಗಿರುತ್ತೆ. ನಿಖಿಲ್ ಗೆದ್ರೆ ನೆಲಕಚ್ಚಿರುವ ಜೆಡಿಎಸ್ಗೆ ಆನೆಬಲ ಬಂದಂತಾಗುತ್ತೆ. ಯೋಗೇಶ್ವರ್ ಸೋತ್ರೆ ಜಮೀರ್ ಅಹಮದ್ ಖಾನ್ ಕೊಟ್ಟಿದ್ದ ಕರಿಯ ಹೇಳಿಕೆಯೇ ಕಂಟಕ ಆಗೋದ್ರಲ್ಲಿ 2 ಮಾತಿಲ್ಲ. ನಿಖಿಲ್ ಸೋತ್ರೆ ರಾಮನಗರದಿಂದಲೇ ಜೆಡಿಎಸ್ ಹೊರಬೀಳುತ್ತೆ ಅನ್ನೋದು ಸತ್ಯ. ಇನ್ನು ಯೋಗೇಶ್ವರ್ ಗೆದ್ರೆ ಡಿಕೆ ಶಿವಕುಮಾರ್ ಸಿಎಂ ಕನಸಿನ ದಾರಿ ಸುಗಮವಾಗಬಹುದು. ನಿಖಿಲ್ ಗೆದ್ರೆ ಕುಮಾರಸ್ವಾಮಿ ವೈಯಕ್ತಿಕ ಶಕ್ತಿ ದುಪ್ಪಟ್ಟಾಗಬಹುದು. ಚನ್ನಪಟ್ಟಣ ಫಲಿತಾಂಶ ಏನಾಗುತ್ತೆ ಅಂತ ನಾಳೆ 12 ಗಂಟೆ ಒಳಗೆ ಅಧಿಕೃತವಾಗಿ ಗೊತ್ತಾಗುತ್ತೆ. ಆದ್ರೂ ಯೋಗೇಶ್ವರ್ ಈಗಾಗಲೇ ಸೋಲನ್ನ ಒಪ್ಪಿಕೊಂಡಿದ್ದಾರೆ. ಜೆಡಿಎಸ್ಗೆ ಲಾಭ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಭವಿಷ್ಯ ನುಡಿದಿದ್ದಾರೆ. ಅದರಲ್ಲೂ ಜಮೀರ್ ಕೊಟ್ಟಿದ್ದ ಕರಿಯ ಹೇಳಿಕೆ ದೇವೇಗೌಡರ ಕುಟುಂಬವನ್ನೇ ಖರೀದಿಸ್ತೀವಿ ಅನ್ನೋ ಮಾತೇ ಸೋಲಿಗೆ ಕಾರಣವಾಗುತ್ತೆ ಅನ್ನೋ ಮಾತುಗಳಿವೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಮತಗಳು ಜೆಡಿಎಸ್ ಪರವಾಗಿ ಬೀಳೋದಕ್ಕೆ ಅನುಕೂಲ ಆಯಿತು, ಕಾಂಗ್ರೆಸ್ ಹಿನ್ನಡೆ ಆಗ್ತಾ ಇದೆ ಅಂತ. ಖಂಡಿತ ಆಗಿರ್ಬೋದು. ತೀರ್ಪು ಬಂದ ನಂತರ ಗೊತ್ತಾಯ್ತದೆ ಆಗೈತೋ ಇಲ್ವೋ ಅಂತ. ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಗೊತ್ತಿಲ್ಲ. ಆದರೆ ಯೋಗೇಶ್ವರ್, ನಿಖಿಲ್ ಹೆಸರಲ್ಲಿ ಜನ ಭರ್ಜರಿ ಬೆಟ್ಟಿಂಗ್ ಕಟ್ಟಿದ್ದಾರೆ. ಮೂಲಗಳ ಪ್ರಕಾರ ಚನ್ನಪಟ್ಟಣ ಸೋಲು ಗೆಲುವಿನ ಬಗ್ಗೆ 100 ಕೋಟಿಗೂ ಮೀರಿ ಬಾಜಿ ಕಟ್ಟಲಾಗಿದೆ. ಯೋಗೇಶ್ವರ್ ಗೆಲ್ತಾರೆ ಅಂತ 1,000 ರೂಪಾಯಿ ಕಟ್ಟಿದ್ರೆ ನಿಖಿಲ್ ಗೆಲ್ತಾರೆ ಅಂತ 1000ಕ್ಕೆ 10,000 ಕೊಡ್ತೀವಿ ಅಂತ ಬೆಟ್ಟಿಂಗ್ ಬಜಾರ್ ನಡೆಯುತ್ತಿದೆ. ಯೋಗೇಶ್ವರ್ ಗೆದ್ರೆ 10,000 ಬೆಟ್ಟಿಂಗ್ ಕಟ್ಟಿದ್ರೆ 1:10 ರಂತೆ ನಿಖಿಲ್ ಪರ ಬೆಟ್ಟಿಂಗ್ ನಡೆಯುತ್ತಿದೆ. ಕಾಂಗ್ರೆಸ್ ಗೆಲ್ಲುತ್ತೆ ಅಂತ 50 ಲಕ್ಷ ಅಂದ್ರೆ ನಿಖಿಲ್ ಸೋತ್ರೆ 1 ಕೋಟಿ ಕೊಡ್ತೀನಿ ಅನ್ನೋ ಮಟ್ಟಿಗೆ ಬೆಟ್ಟಿಂಗ್ ಆಗ್ತಿದೆ. ಒಬ್ರು ನಾಟಿ ಕೋಳಿ ಅಂದ್ರೆ ಇನ್ನೊಬ್ರು ಹುಂಜಾ ಪಣಕ್ಕಿಟ್ಟಿದ್ದಾರೆ. ಯೋಗೇಶ್ವರ್ ಪರ 30-40 ಸೈಟು ಅಂದ್ರೆ ನಿಖಿಲ್ ಸೋತ್ರೆ 50-60 ಸೈಟ್ ಕೊಡ್ತೀನಿ ಅಂತ ಸವಾಲ್ ಹಾಕ್ತಾರೆ. ಕಾರಿಗೆ ಕಾರು ಬೆಟ್ಟಿಂಗ್, 1 ಎಕರೆಗೆ 1 ಎಕರೆ ಜಮೀನು, ತೋಟಕ್ಕೆ ತೋಟ ಬರ್ಕೊಡ್ತೀನಿ ಅಂತ ಬೆಟ್ಟಿಂಗ್ ಕಟ್ತಿದ್ದಾರೆ. ಇದಿಷ್ಟು ಚನ್ನಪಟ್ಟಣದ ಕಥೆಯಾದ್ರೆ ಸಂಡೂರು, ಶಿಗ್ಗಾವಿ ಫಲಿತಾಂಶ ಏನಾಗುತ್ತೋ ಏನೋ ಅಂತ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಎಕ್ಸಿಟ್ ಪೋಲ್ಗಳ ಪ್ರಕಾರ ಚನ್ನಪಟ್ಟಣ ಜೆಡಿಎಸ್ ಗೆಲ್ಲುತ್ತೆ, ಶಿಗ್ಗಾವಿ ಬಿಜೆಪಿ ಗೆಲ್ಲುತ್ತೆ, ಸಂಡೂರು ಕಾಂಗ್ರೆಸ್ ಪಾಲಾಗುತ್ತೆ ಅನ್ನೋ ಲೆಕ್ಕಾಚಾರವಿದೆ. ಶಿಗ್ಗಾವಿಯಲ್ಲಿ ಸದ್ಯಕ್ಕೆ ಭರತ್ ಬೊಮ್ಮಾಯಿ ಸುಲಭವಾಗಿ ಗೆಲ್ಲೋ ಲೆಕ್ಕಾಚಾರ ಇದ್ರು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಜಮೀರ್ ಅಹಮದ್ ನಡೆಸಿದ ಅಬ್ಬರದ ಪ್ರಚಾರ ಯಾಸಿರ್ ಖಾನ್ಗೆ ಅಷ್ಟು ಸುಲಭವಾಗಿ ಸೋಲು ತರಲ್ಲ ಅನ್ನೋದು ಕೆಲವರ ಮಾತು. ಇನ್ನು ಸಂಡೂರಲ್ಲೂ ಅಷ್ಟೇ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಗೆಲ್ತಾರೆ ಅನ್ನೋ ಜನಾಭಿಪ್ರಾಯ ಹೆಚ್ಚಾಗಿದೆ. ಆದರೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಮತ್ತೆ ಅಖಾಡಕ್ಕೆ ಒಟ್ಟಿಗೆ ಇಳಿದಿರೋದು ಬಂಗಾರಿ ಹನುಮಂತುಗೆ ಅಷ್ಟು ಸುಲಭವಾಗಿ ಸೋಲು ಒಪ್ಪಿಕೊಳ್ಳೋದಿಲ್ಲ ಅನ್ನೋ ಲೆಕ್ಕಾಚಾರನೂ ಇದೆ.
ಶಿಗ್ಗಾವಿಯಲ್ಲಿ ಸತತ 4 ಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದಿದೆ. ಈ ಸಲಾನೂ ಭರತ್ ಬೊಮ್ಮಾಯಿ ಗೆಲ್ತಾರೆ ಅಂತಾನೆ ಹೇಳಲಾಗ್ತಿದೆ. ಭರತ್ ಸೋತ್ರೆ ಬಿಜೆಪಿಗೆ ದೊಡ್ಡ ನಷ್ಟ ಆಗಲಿದೆ. ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ನಾಯಕತ್ವಕ್ಕೆ ಹೊಡೆತ ಬೀಳಲಿದೆ. ಪಠಾಣ್ ಸೋತ್ರೆ ಕಾಂಗ್ರೆಸ್ ಒಳಬೇಗುದಿಯೇ ಅದಕ್ಕೆ ಕಾರಣ ಎನ್ನಲಾಗ್ತಿದೆ. ಪಠಾಣ್ ಗೆದ್ರೆ 1994ರ ಬಳಿಕ ಗೆದ್ದ ಇತಿಹಾಸ ಸೃಷ್ಟಿಯಾಗಲಿದೆ. ಪಠಾಣ್ ಅಪ್ಪೀತಪ್ಪಿ ಗೆದ್ರೆ ಸರ್ಕಾರದ ಗ್ಯಾರಂಟಿಗಳು ಗೆದ್ದಂಗೆ. ಪಠಾಣ್ ಗೆದ್ರೆ ಜಮೀರ್ ಅಹಮದ್ಗೂ ಗೌರವ ಸಿಗಲಿದೆ. ಸಂಡೂರಿನಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರಗಳೇ ನಡೆಯುತ್ತಿವೆ. ಸಂಡೂರು ಚುನಾವಣೆ ಸಂತೋಷ್ ಲಾಡ್ ಮತ್ತು ಜನಾರ್ದನ್ ರೆಡ್ಡಿ ರಾಮುಲು ನಡುವಿನ ವಾರ್. ಅನ್ನಪೂರ್ಣ ಗೆದ್ರೆ ಸಂತೋಷ್ ಲಾಡ್ ನಾಯಕತ್ವದ ಗೆಲುವಾಗಲಿದೆ. ಅನ್ನಪೂರ್ಣ ಸೋತ್ರೆ ವಾಲ್ಮೀಕಿ ಹಗರಣವೇ ಪ್ರಮುಖ ಕಾರಣ. ಬಂಗಾರಿ ಹನುಮಂತು ಗೆದ್ರೆ ರೆಡ್ಡಿ ರಾಮುಲು ಸ್ಟ್ರಾಟಜಿಗೆ ಜಯ ಸಿಕ್ಕಂತಾಗುತ್ತೆ. ಬಂಗಾರಿ ಹನುಮಂತು ಸೋತ್ರೆ ತುಕಾರಾಂ ಹಾಗೂ ಲಾಡ್ ವರ್ಚಸ್ಸಿಗೆ ಹಿನ್ನಡೆಯಾಗಲಿದೆ. ಮೂರು ಗೆಲ್ತೀವಿ ನೋಡಪ್ಪ, ಇಷ್ಟೇ ಗೆಲ್ತೀವಿ ಅಷ್ಟು ಗೆಲ್ತೀವಿ ಅಂತ ಹೇಳಕ್ಕೆ. ಬಟ್ ನಮ್ಮ ಕಾರ್ಯಕರ್ತರೆಲ್ಲ ಇವ್ರೆಲ್ಲರದು ಅಭಿಪ್ರಾಯ ಏನು ಅಂತಂದ್ರೆ ನಾವು ಗೆಲ್ತೀವಿ. ಜನತೆ ಭಾವನೆ ಏನು ಅನ್ನೋದು ಗೊತ್ತಿದೆ. ಅದರಿಂದ ಅಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಜನತಾದಳದ NDA ಅಭ್ಯರ್ಥಿಗೆ ನಮಗೆ ವಿಶ್ವಾಸ ಇದೆ. ನಾಳೆ ಅವು ಮತಗಳ ಇಲ್ಲಿ ಪರಿವರ್ತನೆ ಆಗ್ತದೆ. ದೊಡ್ಡ ಅಂತರದಲ್ಲಿ ಗೆಲ್ತಾರಂತ ವಿಶ್ವಾಸ ನನಗೆ. ಫಲಿತಾಂಶ ಗೆಲ್ತೀವಿ. ಈಗ ನಿಮ್ಮ ಏನು ಎಕ್ಸಿಟ್ ಪೋಲ್ ರಿವರ್ಸ್ ಆಗ್ತದೆ. ನಾನು ರೆಕಾರ್ಡ್ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಹೇಳ್ತೀನಿ, ಇದನ್ನು ತೋರಿಸ್ಬೇಕು ನೀವು. ಗೆದ್ದೇ ಗೆಲ್ತೀವಿ, ಆತ್ಮವಿಶ್ವಾಸ ನನಗಂತ. ಈ 3 ಉಪಚುನಾವಣೆಗಳು 3 ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಹಾಗೂ NDA ಪಕ್ಷ ಗೆಲ್ತದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಕರ್ನಾಟಕ 3 ಕ್ಷೇತ್ರಗಳಲ್ಲಷ್ಟೇ ಅಲ್ಲ, ಮಹಾರಾಷ್ಟ್ರ, ಜಾರ್ಖಂಡ್ ರಾಜ್ಯದಲ್ಲಿ ಯಾರಿಗೆ ಅಧಿಕಾರ ಅನ್ನೋದು ನಿರ್ಧಾರವಾಗೋ ಘಳಿಗೆ ಹತ್ತಿರ ಬಂದಿದೆ. ಮಹಾರಾಷ್ಟ್ರದ 288 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಮಹಾರಾಷ್ಟ್ರದಲ್ಲಿ ಯಾರ ಮೈತ್ರಿಕೂಟ ಅಧಿಕಾರಕ್ಕೇರುತ್ತೆ ಅನ್ನೋದು ಮಧ್ಯಾಹ್ನದ ಒಳಗೆ ಸ್ಪಷ್ಟ ಚಿತ್ರಣ ಬಹುತೇಕ ಸಿಗಲಿದೆ. ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರವಿದೆ. ಚುನಾವಣೋತ್ತರ ಸಮೀಕ್ಷೆಗಳು ಶಿಂಧೆ, ಫಡ್ನವೀಸ್, ಅಜಿತ್ ಪವಾರ್ ಬಣ ಅಧಿಕಾರಕ್ಕೆ ಬರುತ್ತೆ ಅಂತಿವೆ. ಇನ್ನೂ ಕೆಲವು ಸಮೀಕ್ಷೆಗಳು ಕಾಂಗ್ರೆಸ್ ಜೊತೆ ಉದ್ಧವ್ ಶಿವಸೇನೆ, ಶರದ್ ಪವಾರ್ NCP ಪಕ್ಷಗಳ ಮಹಾವಿಕಾಸ್ ಅಘಾಡಿ ಅಧಿಕಾರಕ್ಕೆ ಬರುತ್ತೆ ಅಂತಿದೆ. ಬಿಜೆಪಿ ಮುಂದಾಳತ್ವದ ಮಹಾಯುತಿ ಒಕ್ಕೂಟದ ಪರವಾಗೇ ಹೆಚ್ಚು ಬೆಟ್ಟಿಂಗ್ ಆಗ್ತಿದೆ. ರಾಜಸ್ಥಾನದ ಫಲೋಡಿ ಸಟ್ಟಾ ಬಜಾರ್ನಲ್ಲೂ ಬಿಜೆಪಿ ಮೈತ್ರಿಕೂಟದ ಪರವಾಗೇ ಬೆಟ್ಟಿಂಗ್ ಆಗ್ತಿದೆ. ರಾಜಸ್ಥಾನದ ಫಲೋಡಿಯಲ್ಲಿ ನಡೆಯುವ ಗೌಪ್ಯ ಬೆಟ್ಟಿಂಗ್, ಸಟ್ಟಾ ಬಜಾರ್ ಬೆಟ್ಟಿಂಗ್ ಅಂತಾನೆ ದೇಶದಲ್ಲಿ ಹೆಸರುವಾಸಿ. ಎಲೆಕ್ಷನ್ನಿಂದ ಕ್ರಿಕೆಟ್ವರೆಗೂ ಇಲ್ಲಿ ಎಲ್ಲಾ ಮಾದರಿಯ ಬೆಟ್ಟಿಂಗ್ ನಡೆಯುತ್ತೆ. ಪ್ರತಿದಿನ ಬೆಳಗ್ಗೆ 11ರಿಂದ ಸಂಜೆ 5ರವರೆಗೂ ಸಟ್ಟಾ ಬಜಾರ್ ಬೆಟ್ಟಿಂಗ್ ನಡೆಯಲಿದ್ದು, ಮಹಾಯುತಿ ಅಧಿಕಾರಕ್ಕೆ ಬರುತ್ತೆ ಅಂತಿದೆ ಸಟ್ಟಾ ಬಜಾರ್ ಸಮೀಕ್ಷೆ. ಮಹಾರಾಷ್ಟ್ರ, ಜಾರ್ಖಂಡ್ ಮತ್ತು ಕರ್ನಾಟಕದ 3 ಕ್ಷೇತ್ರಗಳ ಜೊತೆ ನಾಳೆ ರಾಹುಲ್ ಗಾಂಧಿಯಿಂದ ತೆರವಾಗಿದ್ದ ವಯನಾಡುಗೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದ್ದು, ಈ ಫಲಿತಾಂಶನೂ ನಾಳೆನೇ ಗೊತ್ತಾಗಲಿದೆ. ಹಾಗೆ ಮಹಾರಾಷ್ಟ್ರದ ನಾಂದೇಡ್ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಸೇರಿ ದೇಶದ 14 ರಾಜ್ಯಗಳಲ್ಲಿನ 48 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶವು ನಾಳೆಯೇ ಹೊರಬೀಳಲಿದೆ. ಸೊ ದೇಶದ ಅತಿ ದೊಡ್ಡ ನೆಟ್ವರ್ಕ್ ಚಾನೆಲ್ ಆಗಿರುವ ನಿಮ್ಮ ನ್ಯೂಸ್ 18ನಲ್ಲಿ ಕ್ಷಣ ಕ್ಷಣದ ಫಲಿತಾಂಶವನ್ನು ಕೊಡ್ತಾ ಇರ್ತೀವಿ, ಮಿಸ್ ಮಾಡದೆ ನೋಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.